ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ನಾನೊಂದು ಕಡ್ಲಿ ಹೊಲದಲ್ಲಿ ನಿಂತಿದ್ದೀನಿ. ಈ ಕಡ್ಲಿ ಹೊಲದಲ್ಲಿ ಒಂದು ವಿಶೇಷತೆಯನ್ನು ತೋರಿಸ್ತೀನಿ. ನೋಡ್ಬೋದು, ರೈತರು ಕಡ್ಲಿ ಬಿತ್ತಬೇಕಾದ್ರೆ 1 ಎಕರೆಗೆ ಎಷ್ಟು ಬೀಜ ಹೋಗುತ್ತೋ ಅದರ ಜೊತೆಗೆ ಅದರಲ್ಲಿ ಒಂದು ಮುಟ್ಟಿಗೆ ಜೋಳವನ್ನು ಸೇರಿಸಿ ಬಿತ್ತನೆ ಮಾಡ್ತಾರೆ. ಈ ರೀತಿ ಮಾಡೋದಕ್ಕೆ ಒಂದು ವೈಜ್ಞಾನಿಕ ಕಾರಣ ಇದೆ. ನಮ್ಮ ಹಿರಿಯರು ಏನೇ ಮಾಡಿದರು ಅದಕ್ಕೆ ಆದಂಥ ಒಂದು ಕಾರಣದಿಂದ ಮಾಡ್ತಾಯಿದ್ರು. ನೋಡ್ಬೋದು, ಅಲ್ಲಲ್ಲಿ ಜೋಳ ನಾಟ್ಕೊಂಡಿದೆ. ಸಾಮಾನ್ಯವಾಗಿ ಪಕ್ಷಿಗಳು ಈ ಜೋಳದ ಗಿಡದ ಮೇಲೆ ಕೂರೋಕ್ಕೆ ಬರ್ತವೆ. ಇಲ್ಲಿ ಕುಂತಾಗ ಈ ಕಡ್ಲಿ ಬೆಳೆಯಲ್ಲಿ ಇರುವಂಥ ಕೀಟಗಳನ್ನು ಆಯ್ದುಕೊಂಡು ತಿನ್ನೋಕ್ಕೆ ಅನುಕೂಲ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಹಿರಿಯರು ಈ ರೀತಿ ಪದ್ಧತಿಯನ್ನು ಮಾಡಿದರು. ಜೊತೆಗೆ ಮನೆಗೆ ಒಂದಿಷ್ಟು ಜೋಳ ಆಗ್ತದೆ, ದನಗಳಿಗೆ ಕಣಿಕೆ ಆಗ್ತದೆ, ಎಲ್ಲ ರೀತಿಯಿಂದಲೂ ಅನುಕೂಲ ಆಗ್ತದೆ. ಈ ರೀತಿ ನೀವು ಕೂಡ ಯಾವುದೇ ಚಿಕ್ಕ ಬೆಳೆಗಳು ಬೆಳಿಬೇಕಾದ್ರೆ ಅದರ ಜೊತೆಗೆ ಜೋಳ ಆಗಲಿ ಸೂರ್ಯಕಾಂತಿ ಆಗಲಿ ಒಂದು ಇಡೀ ಮಿಶ್ರ ಮಾಡಿ ಬೆಳೆದ್ರೆ ಕೀಟ ನಿರ್ವಹಣೆ ಸುಲಭ ಆಗ್ತದೆ. ನಾವು ಔಷಧಿ ಸಿಂಪಡಣೆ ಮಾಡುವ ಕೆಲಸ ಕಡಿಮೆ ಆಗ್ತದೆ. ಈ ರೀತಿ ಜೋಳ ಅಥವಾ ಸೂರ್ಯಕಾಂತಿ ಹಾಕದೆ ಕಡ್ಲಿಯನ್ನು ಇತರ ಬೆಳೆಗಳನ್ನು ಬಿತ್ತಿದ್ದರೆ ನೀವು ಅಲ್ಲಲ್ಲಿ ಒಂದು ಟೊಂಗೆ ಆಕಾರದ ಕಟ್ಟಿಗೆಗಳನ್ನು ನೆಡಬೇಕಾಗ್ತದೆ. ಆ ರೀತಿ ಕಟ್ಟಿಗೆ ನೆಟ್ಟಾಗ ಪಕ್ಷಿಗಳೆಲ್ಲ ಆ ಕಟ್ಟಿಗೆ ಮೇಲೆ ಬಂದು ಕುಂತಾಗ ಅಲ್ಲಿರುವ ಕೀಟಗಳನ್ನು ಆಕರ್ಷಣೆ ಆಗಿ ಅವುಗಳನ್ನು ತಿನ್ನುತ್ತವೆ. ಇನ್ನೊಂದು ವಿಶೇಷ ಏನೆಂದರೆ ಮಂಡಕ್ಕಿ, ಮಂಡಾಳ ಅಂತಾರಲ್ಲ, ಅದನ್ನು ಕೂಡ ಅಲ್ಲಲ್ಲಿ ಚೆಲ್ಲಿದರೆ ಆ ಬಿಳಿ ಬಣ್ಣದ ಮಂಡಕ್ಕಿ ಪಕ್ಷಿಗಳ ಕಣ್ಣಿಗೆ ಆಕರ್ಷಕವಾಗಿ ಕಾಣುತ್ತದೆ. ಅವು ಬಂದು ಆ ಮಂಡಕ್ಕಿ ತಿನ್ನೋ ಬದಲು ಅಲ್ಲಿರೋ ಕೀಟಗಳು ಅದಕ್ಕಿಂತಲೂ ಉತ್ತಮ ಆಹಾರವಾದ ಕೀಟಗಳನ್ನು ಭಕ್ಷಿಸಿ ನಮ್ಮ ಬೆಳೆಗಳನ್ನು ರಕ್ಷಣೆ ಮಾಡ್ತವೆ. ಈ ರೀತಿ ಚಿಕ್ಕ ಚಿಕ್ಕ ಐಡಿಯಾಗಳನ್ನು ಉಪಯೋಗಿಸ್ಕೊಂಡು ನಾವು ಕೃಷಿಯಲ್ಲಿ ಅಭಿವೃದ್ಧಿ ಪಡಿಬೋದು ಅಂತ ಹೇಳ್ತಾ ನಮಸ್ಕಾರ.